Hi, hello everyone. Welcome to Gautam Rhythm YouTube channel. You cannot be subscribed our YouTube channel. Please subscribe and please press the bell icon. If you have any doubt, you can join the WhatsApp group or Telegram group. I will give the link in the description link. Okay. ಹಾಯ್ ಹಲೋ ವೆಲ್ಕಮ್ ಸ್ನೇಹಿತರೆ, ನೀವು ನೋಡ್ತಿದ್ದೀರ ಗೌತಮ್ ಪ್ರೀತಮ್ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ನೀವು ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ತಲುಪಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವೀಡಿಯೋದಲ್ಲಿ ನೀವಿನ್ನು ಪಾರ್ಟ್ 1 ನೋಡಿಲ್ಲ ಅಂದರೆ ಪ್ಲೀಸ್ ಪಾರ್ಟ್ 1 ನೋಡಿ ಅಂತ ಹೇಳ್ತಾ ಇವತ್ತಿನ ಪಾಠ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಪಾರ್ಟ್ 2ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಚಾಪ್ಟರ್ ದ ಆಫ್ ಆಂಗಲ್. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ನೋಡೋಣ ಅಂದ್ರೆ ದ ಪೇರ್ ಆಫ್ ಆಂಗಲ್ ಬಗ್ಗೆ ನೋಡೋಣ. ಓಕೆನಾ? ಲೆಟ್ಸ್ ಡ್ರಾ ಎ ಫಸ್ಟ್ 2 ಲೈನ್ಸ್. ಓಕೆ, ಫಸ್ಟ್ 2 ಲೈನ್ ನಾವು ಡ್ರಾ ಮಾಡೋಣ. ಓಕೆನಾ? ಫಸ್ಟ್ 2 ಲೈನ್ಸ್ ನ ಡ್ರಾ ಮಾಡೋಣ. ಇಲ್ಲಿ ನೋಡಿ, ಈ ರೀತಿ ನಾನು ಡ್ರಾ ಮಾಡಿದ್ದೀನಿ ಆಲ್ರೆಡಿ. ಈ ರೀತಿ ನಾನು ಡ್ರಾ ಮಾಡಿಟ್ರೆ ಇದು ಯಾವುದು? ಇದು ಲೈನು. ಎಲ್ಲಿ ಗಂಟ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಗಂಟ ಹೋಗ್ಬೋದು. ಇದಕ್ಕೆ ನಾನು ಎಲ್ ಅಂತ ಕೊಟ್ಟಿದ್ದೀನಿ, ಇದಕ್ಕೆ ನಾನು ಎಮ್ ಅಂತ ಕೊಟ್ಟಿದ್ದೀನಿ. ಇದನ್ನ ನಾವೇನಂತ ಕರೆದ್ವಿ? ಈ ರೀಜನ್ ಇದೆಯಲ್ಲ, ಈ ರೀಜನ್ ನಾವು ಇಂಟೀರಿಯರ್ ರೀಜನ್. ಅದನ್ನ ನಾವು ಇಂಟೀರಿಯರ್ ರೀಜನ್ ಅಂತ ಕರಿತೀವಿ. ದ ರೀಜನ್ ಬಿಟ್ವೀನ್ ದ 2 ಲೈನ್ಸ್ ಇಸ್ ಕಾಲ್ಡ್ ಆನ್ ಇಂಟೀರಿಯರ್ ರೀಜನ್. ಹಾಗಾದ್ರೆ ಹೊರಗಿರೋದನ್ನ ನಾವು ಎಕ್ಸ್ಟೀರಿಯರ್ ರೀಜನ್ ಅಂತ ಕರಿತೀವಿ. ಅಂದ್ರೆ ಎರಡೂ ಭಾಗದಿಂದ ಹೊರಗಿಡುವ ರೀಜನ್ ಅನ್ನು ನಾವು ಎಕ್ಸ್ಟೀರಿಯರ್ ರೀಜನ್ ಅಂತ ಕರಿತೀವಿ. ಮುಂದೆ ಅದೇ ಬರುತ್ತೆ, ನೋಡೋಣ. ಇಲ್ಲೇ ನೋಡಿ, ಬಂದೇ ಬಿಡ್ತು. ದ ರೀಜನ್ ಔಟ್ಕಮ್ಸ್ ದೇರ್ ಆರ್ 2 ಲೈನ್ಸ್ ಆರ್ ಕಾಲ್ಡ್ ಆನ್ ಎಕ್ಸ್ಟೀರಿಯರ್ ರೀಜನ್. ಇಲ್ಲಿ ನೋಡಿ, ಈ ಲೈನ್ಸ್ ಒಳಗಿರೋದಕ್ಕೆ ನಾವು ಇಂಟೀರಿಯರ್ ಅಂತ ಕರೆದ್ವಿ, ಆದ್ರೆ ಹೊರಗಿರೋದಕ್ಕೆ ನಾವು ಎಕ್ಸ್ಟೀರಿಯರ್ ಅಂತ ಕರೆದ್ವಿ. ಎಕ್ಸ್ಟೀರಿಯರ್ ರೀಜನ್, ಅದನ್ನು ನಾವು ಎಕ್ಸ್ಟೀರಿಯರ್ ರೀಜನ್ ಅಂತ ಕರೆದ್ವಿ. ಹಾಗಾದ್ರೆ ಲೆಟ್ಸ್ ಡ್ರಾ ಎ ಒನ್ ಮೋರ್ ಲೈನ್ ವಿಚ್ ಇಂಟರ್ಸೆಕ್ಟಿಂಗ್ ದ 2 ಲೈನ್ಸ್ ಅಟ್ ಎ ಡ್ರಾ ಆಫ್ ಎ ಡಿಸ್ಟೆನ್ಸ್ ಪಾಯಿಂಟ್. 2 ಲೈನ್ಗೆ ಸೇರುವಂತೆ ಇನ್ನೊಂದು ಲೈನ್ ಅನ್ನ ಮಧ್ಯದಲ್ಲಿ ಡ್ರಾ ಮಾಡಿ ಅಂತ ಹೇಳಿದರೆ ನಾನು ಡ್ರಾ ಮಾಡಿದೆ. ಈಗ ಡ್ರಾ ಮಾಡಿದ್ರೆ ಇದೇನು? ಲೆಟ್ಸ್ ಡ್ರಾ ಎ ಒನ್ ಮೋರ್ ಲೈನ್ ಇನ್ ಇಂಟರ್ಸೆಕ್ಟಿಂಗ್ ನೋಡಿದ್ವಿ. ಈಗ ಅವೆರಡು ಕೂಡ 2 ಪಾಯಿಂಟ್ ಇಂಟರ್ಸೆಕ್ಟ್ ಆಯ್ತು. ಯಾವ ಪಾಯಿಂಟು? ಇದನ್ನ ನಾವು ಓ ಅಂತ ಕರೆಯೋಣ, ಇದನ್ನ ನಾವು ಪಿ ಅಂತ ಕರೆಯೋಣ. ಓ ಪಿ ಅನ್ನೋ ಲೈನಲ್ಲಿ ಅವು ನಮಗೆ ಇಂಟರ್ಸೆಕ್ಟ್ ಆಗಿದ್ದಾವೆ. ಹಾಗಾದ್ರೆ a line which intersect the 2 or more lines at a distance point we called as an transfer. ಅದನ್ನ ನಾವು ಟ್ರಾನ್ಸ್ಫಲರ್ ಅಂತ ಕರಿತೀವಿ. ಇದನ್ನ ನಾವು ಏನಂತ ಕರಿತೀವಿ? ಈ ಲೈನ್ ನಾವೇನಂತ ಕರಿಬೇಕು? ಎಕ್ಸಾಕ್ಟ್ಲಿ ರೈಟ್, ಅದನ್ನ ನಾವು ಟ್ರಾನ್ಸ್ಫಲರ್ ಅಂತ ಕರಿಬೇಕು. ನಾನು ಇಲ್ಲಿಲ್ಲೇ ಡೆಫಿನೇಷನ್ ಹೇಳ್ಕೊಂಡು ಹೋಗ್ತಾ ಇರೋದ್ರಿಂದ ನೀವು ಬುಕ್ಗೆ ಬರ್ಕೊಂಡ್ರೆ ಚಂದ. ಇಲ್ಲಾಂದ್ರೆ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ, ಅಲ್ಲೂ ಕೂಡ ನಿಮಗೆ ಈ ರೀತಿ PDF ಅಲ್ಲಿ ಎಲ್ಲ ಕೂಡ ಸಿಗುತ್ತೆ. ಓಕೆನಾ? ಓಕೆ, ಫ್ಯೂ ಆಂಗಲ್ಸ್ ಆರ್ ಫಾರ್ಮ್ಡ್ ಹಿಯರ್. ಅಲ್ಲಿ ನಾವು ಆಂಗಲ್ಸ್ ನ ಫಾರ್ಮ್ಡ್ ಮಾಡಬಹುದು. ಇಲ್ಲಿ ನೋಡಿ, ಬೇಕಾದ್ರೆ ಇಲ್ಲೊಂದು ಆಂಗಲ್ ಇದೆ, ಇಲ್ಲೊಂದು ಆಂಗಲ್ ಇದೆ, ಇಲ್ಲೊಂದು ಆಂಗಲ್ ಇದೆ, ಇಲ್ಲೊಂದು ಆಂಗಲ್ ಇದೆ. ನೀವೆಲ್ಲರೂ ನೆನ್ನೆ ಕಲ್ತಿದ್ದೀರಾ ಯಾವ ರೀತಿ ಆಂಗಲ್ ಫಾರ್ಮ್ ಆಗುತ್ತೆ ಅಂತ. ಅದೇ ರೀತಿ ಇಲ್ಲೊಂದು ಆಂಗಲ್ ಇದೆ, ಇಲ್ಲೊಂದು ಆಂಗಲ್ ಇದೆ. ಇವೆಲ್ಲವೂ ಕೂಡ ಆಂಗಲ್ ಆಯ್ತು. ಇವನ್ನ ನಾವು ಆಂಗಲ್ ಅಂತ ಕರೆದ್ವಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಅಬೌಟ್ ದ ಆಂಗಲ್ಸ್. ಈಗ ಆಂಗಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ದ ಆಂಗಲ್ಸ್ ಆರ್ ದ ಸೇಮ್ ಸೈಡ್ ಅಂಡ್ ದ ಸೇಮ್ ಟ್ರಾನ್ಸ್ಫಲರ್ ಇಸ್ ರೆಫರ್ಡ್ ಆನ್ ಕೋ ಆಂಗಲ್. ನಾವು ಯಾವುದನ್ನ ಕೋ ಆಂಗಲ್ ಅಂತ ಕರಿತೀವಿ ಅಂದ್ರೆ, ಈಗ ನೋಡಿ, ಇದನ್ನ ನಾವು ಕೋ ಆಂಗಲ್, ಇದನ್ನ ನಾವು ಕೋ ಆಂಗಲ್, ಇದನ್ನು ಕೋ ಆಂಗಲ್, ಇದನ್ನ ಕೋ ಆಂಗಲ್, ಇದನ್ನ ಕೋ ಆಂಗಲ್ ಅಂತ ಕರೆದ್ವಿ. ಯಾಕೆ? ದೇರ್ ಆರ್ ದ ಸೇಮ್ ಸೈಡ್ ಟ್ರಾನ್ಸ್ಫಲರ್. ಅವೆಲ್ಲವೂ ಕೂಡ ಒಂದೇ ಸೈಡಿನಲ್ಲಿ ಟ್ರಾನ್ಸ್ಫಲರ್ ಆಗಿವೆ. ಇಲ್ಲಿ ನೋಡಿ, ಬೇಕಾದ್ರೆ ಎಲ್ಲವೂ ಕೂಡ ಒಂದೇ ಸೈಡಿನಲ್ಲಿ ಟ್ರಾನ್ಸ್ಫಲರ್ ಆಗಿದ್ವಿ. ಅದಕ್ಕೋಸ್ಕರ ನಾವು ಅದನ್ನ ಏನಂತ ಕರೆದ್ವಿ? ಕೋ ಆಂಗಲ್ ಅಂತ ಕರೆದ್ವಿ. ಹಾಗಾದ್ರೆ ಈ ಕಡೆ ಬರೋದನ್ನ ನಾವೇನಂತ ಕರಿತೀವಿ? ಎಕ್ಸಾಕ್ಟ್ಲಿ ರೈಟ್, ಅದನ್ನು ಕೂಡ ನಾವು ಕೋ ಆಂಗಲ್ ಅಂತ ಕರಿತೀವಿ. ಲೆಫ್ಟ್ ಕೋ ಆಂಗಲ್, ರೈಟ್ ಕೋ ಆಂಗಲ್ ಅಂತ ಕರಿತೀವಿ. ಓಕೆನಾ? ಓಕೆ, angles on the attitude side of the transfer we can know as attitude angle. ಇಲ್ಲಿ ನೋಡಿ, ಇಲ್ಲಿ ಇದಿದೆಯಲ್ಲ, ಇದನ್ನ ನಾವು, ನೀವು ಆಲ್ರೆಡಿ ಕಲ್ತಿದ್ದೀರಾ, ಇದನ್ನ ನಾವು ಆಟಿಟ್ಯೂಡ್ ಆಂಗಲ್. ದ ಆಂಗಲ್ ಆನ್ ದ ಆಟಿಟ್ಯೂಡ್ ಸೈಡ್. ಆಟಿಟ್ಯೂಡ್ ಸೈಡ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಾನು ಆರೋ ಮಾರ್ಕ್ ಎಳ್ದಿದ್ದೀನಿ. ಆಟಿಟ್ಯೂಡ್ ಇಲ್ಲಿ ಬಂದಿದೆ ನೋಡಿ. ಆಟಿಟ್ಯೂಡ್ ದ ವಿ
ಟ್ರಾನ್ಸ್ಫುಲರ್ ಆರ್ ಕಾಲ್ಡ್ ಆಸ್ ಆನ್ ಆಲ್ಟಿಟ್ಯೂಡ್ ಸೈಡ್ಸ್. ಇದನ್ನು ನಾವು ಆಲ್ಟಿಟ್ಯೂಡ್ ಅಂತ ಕರೆದ್ವಿ. ಇವೆರಡು ಕೂಡ ಆಲ್ಟಿಟ್ಯೂಡ್ ಸೈಡ್ಸ್. ಅರ್ಥ ಆಯ್ತಾ? ಹಾಗಾದ್ರೆ ಇನ್ನು ಅವೆರಡೇ ಸೈಡ್ ಅಷ್ಟೇ ಆಲ್ಟಿಟ್ಯೂಡ್ ಆಗೋದು? ಇಲ್ಲ, ಈ ಸೈಡ್ ಆಲ್ಟಿಟ್ಯೂಡ್. ಈಗ ನಿಮ್ಗೆ ಅರ್ಥ ಆಗೋಯ್ತು. ಈ ಸೈಡ್ ಆಲ್ಟಿಟ್ಯೂಡ್ ಆದ್ರೆ ಈ ಸೈಡ್ ಆಲ್ಟಿಟ್ಯೂಡ್ ಆದ್ರೆ ಈ ಸೈಡ್ ಆಲ್ಟಿಟ್ಯೂಡ್. ಹಾಗಾದ್ರೆ ಇನ್ನು ಆಲ್ಟಿಟ್ಯೂಡ್ ಇಲ್ವಾ ಸರ್ ಅಂತ ನೀವು ಕೇಳ್ತಾ ಇದ್ದೀರಾ? ಇದೆ. ಈ ಸೈಡ್ಗೆ ಇದು ಆಲ್ಟಿಟ್ಯೂಡ್. ಹಾಗಾದ್ರೆ ಈಗ ನೀವು ಸ್ಲೈಡ್ಸ್ ತೋರಿಸ್ತಂತ ಹೇಳ್ತೀರಾ. ಈಗ ಈ ಸ್ಲೈಡ್ಗೆ ಇದು ಆಲ್ಟಿಟ್ಯೂಡ್ ಆದ್ರೆ ಈ ಸ್ಲೈಡ್ಗೆ ಇದು ಆಲ್ಟಿಟ್ಯೂಡ್. ಯಾಕೆಂದ್ರೆ ಅದು ಲಾಸ್ಟ್ ಒನ್. ನೀವೀಗ ಇದು ನೋಡಿದ್ವಿ. ಇದು ಕೂಡ ಟೈಪ್ ಆಫ್ ದ ಆಟಿಟ್ಯೂಡ್. ಇದನ್ನು ನಾವು ಲೆಟ್ಸ್ ಫೋರ್ಸ್ ಆನ್ ದ ಟೂ ಆಂಗಲ್ಸ್. ಅದನ್ನು ನಾವು ಫೋರ್ಸ್, ಇದರಿಂದ ಇದಕ್ಕೆ ಎಷ್ಟು ಫೋರ್ಸ್ ಇದೆ ಅಂತ ಕರೆಯೋದಕ್ಕೆ ನಾವು ಲೆಟ್ಸ್ ಫೋರ್ಸ್ ಆನ್ ದ ಟೂ ಆಂಗಲ್ಸ್. ಓಕೆನಾ? ದೇರ್ ಆರ್ ಆನ್ ದ ಸೇಮ್ ಸೈಡ್ ಆನ್ ದ ಟ್ರಾನ್ಸ್ಫುಲರ್. ಅವೆರಡು ಕೂಡ ಸೇಮ್ ಸೈಡ್ ಟ್ರಾನ್ಸ್ಫುಲ್ ಆಗಿರುತ್ತೆ. ನಾವೇಂತ ಕರೆದ್ವಿ? ಕೋ ಆಂಗಲ್ ಅಂತ ಕರೆದಿದ್ವಿ. ಅದು ಈಗ ಕೋ ಅಂತ ಕರಿತೀವಿ. ಯು ಕ್ಯಾನ್ ಸಿ ದಿಸ್ ಇಸ್ ಅನ್ ಕೋ ಇಂಟೀರಿಯರ್ ಆಂಗಲ್ಸ್. ಇವು ನಮಗೆ ಕೋ ಇಂಟೀರಿಯರ್ ಆಂಗಲ್ಸ್. ದೇರ್ ಆರ್ ಇನ್ ದ ಇಂಟೀರಿಯರ್ ರೀಜನ್ ಆಫ್ ದ ಟೂ angles. They are called as an co-interior angles. ಇದನ್ನ ನಾವು co-interior angles. Guys, there are two angles. ಈ ಆಂಗಲ್ಗೆ ನಾವೇನಂತ ಕರಿತೀವಿ? ಈ ಆಂಗಲ್ಗಳಿಗೆ ನಾವೇನಂತ ನೇಮ್ ಕೊಟ್ಟಿದ್ದೀವಿ ಅಂದ್ರೆ ಏನಂತ ಕೊಟ್ಟಿದ್ದೀವಿ ಅಂತ ನೋಡೋಣ. ದೇರ್ ಆರ್ ಸೇಮ್ ಸೈಡ್ ಇನ್ ದ ಟ್ರಾನ್ಸ್ಫುಲರ್. ಅವೆರಡು ಕೂಡ ಒಂದೇ ಸೈಡ್ ಇದೆ. ಒಂದೇ ಸೈಡ್ ಇದ್ರೆ ನಾವೇನಂತ ಕರಿಬಹುದು ಅನ್ಕೊಂಡಿದೀವಿ? ಕೋ ಆಂಗಲ್ ಅಂತ ಕರಿಬಹುದು ಅನ್ಕೊಂಡಿದೀವಿ. ಆದ್ರೆ ಇವೆರಡು ಕೂಡ ಬೇರೆ ಬೇರೆ, ಅಂದ್ರೆ ಹೊರ್ಗಡೆ ಇರೋದ್ರಿಂದ, ಲೈನ್ ಒಳಗಡೆ ಇಲ್ಲ, ಲೈನ್ ಹೊರ್ಗಡೆ ಇರೋದ್ರಿಂದ ನಾವು ಇದನ್ನ ಕೋ ಎಕ್ಸ್ಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಆದ್ರೆ ಲೈನ್ ಒಳಗಿದ್ರೆ ನಾವು ಅದನ್ನ ಕೋ ಇಂಟೀರಿಯರ್ ಆಂಗಲ್ಸ್. ಕ್ಲೀನಾಗಿ ಜ್ಞಾಪನ ಇಟ್ಕೊಡಿ. ಲೈನು ಹೊರ್ಗಡೆ ಇದ್ರೆ ಅದನ್ನ ನಾವು ಹೊರ್ಗಡೆ ಇದ್ರೆ ಎಕ್ಸ್ಟೀರಿಯರ್ ಆಂಗಲ್ ಅಂತ ಕರಿತೀವಿ. ಒಳಗಡೆ ಇದ್ರೆ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ನಾವೇನಂತ ಕರಿದ್ವಿ? ಈ ಆಂಗಲ್ಗೆ ಏನಂತ ಕರಿತೀವಿ? ಈಗ ಆಪೋಸಿಟ್ ಇವೆರಡು ಕೂಡ ಈ ರೀತಿ ಇದೆ. ಇಲ್ಲಿಂದ ಹಿಂಗ್ ಬಂದಿದೆ. ಆಗ ಇದಕ್ಕೆ ನಾವೇನಂತ ಕರಿತೀವಿ ಅಂತ ನೋಡೋಣ. ದಿಸ್ ಆರ್ ಆಲ್ ಆಟಿಟ್ಯೂಡ್. ನಾವು ಆಲ್ರೆಡಿ ನೋಡಿದ್ವಿ. ಇವೆರಡು ಕೂಡ ಅದು ಹಿಂಗ್ ಬಂದಿತ್ತು. ಇದನ್ನ ನಾವು ಆಟಿಟ್ಯೂಡ್ ಅಂತ ಕರೆದಿದ್ವಿ. ಇದನ್ನು ಕೂಡ ನಾವು ಏನಂತ ಕರೆದ್ವಿ? ಆಟಿಟ್ಯೂಡ್ ಅಂತ ಕರೆದಿದ್ದೀವಿ. ಹಾಗಾದ್ರೆ ಇವೆಂತ ಆಟಿಟ್ಯೂಡ್ ಇಂಟೀರಿಯರ್ ಆಂಗಲ್ಸ್. ಇದನ್ನ ನಾವು ಆಟಿಟ್ಯೂಡ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈಗ ನಿಮ್ಗೆ ಗೊತ್ತಾಗೋಯ್ತು. ಈಗ ಇವೆರಡು ಸೈಡ್ಗೆ ನಾವೇನಂತ ಕರಿತೀವಿ ಅಂತ ನಿಮ್ಗೆ ಗೊತ್ತಾಗಿದೆ. ಯಾಕಂದ್ರೆ ಆಲ್ರೆಡಿ ನೀವು ಹಿಂದೆ ಒಂದು ಕಾನ್ಸೆಪ್ಟ್ ಇದ್ರ ಬಗ್ಗೆ ಈಗ ತಾನೇ ನೋಡಿದ್ದೀರಾ. ಇದು ಕೂಡ ಅರ್ಥ ಆಗಿರುತ್ತೆ. ಇದಕ್ಕೆ ನಾವು ಆಟಿಟ್ಯೂಡ್ ಎಕ್ಸ್ಟೀರಿಯರ್ ಆಂಗಲ್ ಅಂತ ಕರಿತೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಯಾಕೆಂದ್ರೆ ನೀವು ಆಲ್ರೆಡಿ ನೋಡಿದ್ದೀರಾ ಇದನ್ನ ನಾವೇನಂತ ಕರಿತೀವಿ? ಆಟಿಟ್ಯೂಡ್ ಎಕ್ಸ್ಟೀರಿಯರ್ ಆಂಗಲ್. ದೇರ್ ಆರ್ ಇನ್ ದ ಎಕ್ಸ್ಟೀರಿಯರ್ ರೀಜನ್ ದೇರ್ ಆರ್ ಟೂ ಲೈನ್ಸ್. ಎರಡೂ ಲೈನ್ ಕೂಡ ಎಕ್ಸ್ಟೀರಿಯರ್ ರೀಜನ್ ಇರೋದ್ರಿಂದ ಅದನ್ನ ನಾವು ಎಕ್ಸ್ಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಅಬ್ಸರ್ವ್ ದ ಟೂ ಆಂಗಲ್ಸ್ ಕೇರ್ಫುಲಿ. ಇವೆರಡು ಆಂಗಲ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಏನ್ ಅನ್ಸುತ್ತೆ ಅಂತ ನೋಡಿ. ಇವೆರಡು ಆಂಗಲ್ ನಿಮ್ಗೆ ಏನು ಅನ್ಸುತ್ತೆ? ದೇರ್ ಆರ್ ಕೋ ಬಿಟ್ವೀನ್ ದ ಸೇಮ್. ಎರಡು ಕೂಡ ಒಂದೇ ಲೈನ್ ಇರೋದ್ರಿಂದ ನಾವು ಅದನ್ನ ಏನಂತ ಕರೆದ್ವಿ? ಕೋ ಅಂತ ಕರೆದ್ವಿ. ಆದ್ರೆ ಇವೆಂತ ಕೋ? ಅದು ಒಂದು ಎಕ್ಸ್ಟೀರಿಯರ್ ಇದೆ, ಒಂದು ಇಂಟೀರಿಯರ್ ಇದೆ. ಅದ್ರಿಂದ ನಾವೇನಂತ ಕರಿತೀವಿ? ಕರೆಸ್ಪಾಂಡಿಂಗ್ ಆಂಗಲ್ಸ್. ಇದನ್ನ ನಾವೇನಂತ ಕರೆದ್ವಿ? ಕರೆಸ್ಪಾಂಡಿಂಗ್ ಆಂಗಲ್ಸ್. The one angle is in the interior region and another one is an exterior angle. We called as an corresponding angles. Okay, ನಾವೇನಂತ ಕರಿತೀವಿ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್. ಇದನ್ನು ಕೂಡ ನಾವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಒಂದು ಎಕ್ಸ್ಟೀರಿಯರ್ ಇರಬೇಕು, ಒಂದು ಇಂಟೀರಿಯರ್ ಇದ್ರೆ ಅದನ್ನ ನಾವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ಇದಕ್ಕೂ ಕೂಡ ನಾವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತನೂ ಕೂಡ ಕರಿತೀವಿ. ಆದ್ರೆ ಇದನ್ನು ಕೂಡ ಹಿಂಗೆ, ಇದನ್ನು ಕೂಡ ನಾವು ಕರೆಸ್ಪಾಂಡಿಂಗ್ ಆಂಗಲ್ಸ್. ದೇರ್ ಆರ್ 4 ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇರುತ್ತೆ ಅಂತ ಗೊತ್ತಾಯ್ತು.
there are 4 pair of corresponding angles are there. ಓಕೆ, ಈಗ ಸಮ್ಮರಿ ನೋಡೋಣ. ಇಷ್ಟೇ ನೋಡಿದ್ವಿ, ಇದ್ರ ಬಗ್ಗೆ ಒಂದು ಸಮ್ಮರಿ ನೋಡೋಣ. ಈ ತರ ಲೈನ್ ಇದ್ರೆ ಇದನ್ನ ನಾವೇನಂತ ಕರೆದ್ವಿ, ಎರಡೂ ಲೈನ್ ಆರ್ಕ್ ಒಳಗೆ ಇದ್ರೆ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ಕೋ ಇಂಟೀರಿಯರ್ ಆಂಗಲ್ಸ್. ಅದೇ ಎರಡು ಲೈನ್ ಕೂಡ ಹೊರಗಡೆ ಇದ್ರೆ ನಾವು ಅದನ್ನ ಕೋ ಎಕ್ಸ್ಟೀರಿಯರ್ ಆಂಗಲ್ ಅಂತ ಕರೆದ್ವಿ. ಇಲ್ಲಿ ನೋಡಿ, ಎರಡು ಕೂಡ ಈ ರೀತಿ ಇದ್ರೆ ಎರಡು ಕೂಡ ಆಪೋಸಿಟ್ ಎಕ್ಸ್ಟೀರಿಯರ್ ಆಗಿದೆ, ಅದನ್ನ ಆಟಿಟ್ಯೂಡ್ ಎಕ್ಸ್ಟೀರಿಯರ್ ಆಂಗಲ್ ಅಂತ ಕರೆದ್ವಿ. ಎರಡೂ ಕೂಡ ಒಳಗಡೆ ಇದು ಅದು ಆಪೋಸಿಟ್ ಆಗಿದ್ರೆ ಅದನ್ನ ಆಟಿಟ್ಯೂಡ್ ಎಕ್ಸ್ಟೀರಿಯರ್ ಆಂಗಲ್ ಅಂತ ಕರೆದ್ವಿ. ಅಕಸ್ಮಾತ್ ಎರಡೂ ಒಂದು ಹೊರಗಡೆ ಒಂದು ಒಳಗಡೆ ಇತ್ತು ಅಂದ್ರೆ ನಾವು ಅದನ್ನ ಕರೆಸ್ಪಾಂಡಿಂಗ್ ಆಂಗಲ್ಸ್, ಅದನ್ನ ನಾವೇಂತ ಕರೆದ್ವಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ. ಈಗ ನಿಮ್ಗೆ ಗೊತ್ತಾಯ್ತು, ಇದು ಕೂಡ ಈಸಿ ಆಗಿದೆ ಅಂತ ತಿಳ್ಕೊಂಡು ಈಗ ಮುಂದೆ ಹೋಗೋಣ. ಈಗ ಇಲ್ಲಿ ನೋಡಿ, ಈಗ ನಾವೇನ್ ನೋಡಿದ್ವಿ, ಇಲ್ಲಿ ಗಂಟಾನು ಬೇಸಿಕ್ ಟರ್ಮ್ಸ್, ಎಕ್ಸ್ಟೀರಿಯರ್ ಪ್ಯಾರಲಲ್ ಲೈನ್ಸ್, ಪ್ಯಾರಲಲ್ ಆಂಗಲ್ಸ್ ನೋಡಿದ್ವಿ. ಈಗ ಪ್ಯಾರಲಲ್ ಲೈನ್ಸ್ ಅಂಡ್ ದ ಟ್ರಾನ್ಸ್ಫಾರ್ಮರ್, ಟ್ರಾನ್ಸ್ಫಾರ್ಮರ್ ನ ಈಗ ನೋಡೋಣ. ಓಕೆನಾ? ಪ್ಯಾರಲಲ್ ಲೈನ್ಸ್ ಅಂಡ್ ಟ್ರಾನ್ಸ್ಫಾರ್ಮರ್. ಓಕೆ, ಈಗ ಲೆಟ್ಸ್ ಟೇಕ್ ಅಂಡ್ ದ 2 ಪ್ಯಾರಲಲ್ ಲೈನ್ಸ್ ಆನ್ ದ ಟ್ರಾನ್ಸ್ಫಾರ್ಮರ್. ನಾವು ಆಲ್ರೆಡಿ ನೋಡಿದ್ವಿ, ಎರಡು ಪ್ಯಾರಲಲ್ ಲೈನ್ಸ್ ನ ಹಾಕಿ ಅದರಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ನ ಹಾಕ್ಬೇಕಂತೆ. ಹಾಕಿದ್ರೆ ಏನಾಯ್ತು, ಇಲ್ಲಿ ನೋಡಿ, ಎರಡು ಪ್ಯಾರಲಲ್ ಲೈನ್ಸ್, ಒಂದು ಲೈನ್ ಹಿಂಗ್ ಹಾಕಿದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ okay, let's solve some questions. Which are the angle in the angle A and angle E? Angle A ಮತ್ತೆ angle ಇರೋದು ಯಾವುದು ಅಂದ್ರೆ ಅದು altitude, co-exterior, corresponding co-interior angle. Exactly right, that is an co-exterior angle. ಅದಕ್ಕೆ ನಾವು ಏನಂತ ಕರೆದ್ವಿ, co-exterior angle. ಅದಕ್ಕೆ ನಾವು co-exterior angle ಅಂತ ಕರೆದ್ವಿ. Okay, let's do the first axiom. In a transfer intersecting the two parallel lines, then the each pair of corresponding angles are equal. In a transfer, ನೋಡಿ ಇದು ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ, ಇದು ನಮ್ಮ ಟ್ರಾನ್ಸ್ಫಾರ್ಮರ್ ಫಿಗರ್ ನೋಡಿ. ಇಂಟರ್ಸೆಕ್ಟ್ 2 ಪ್ಯಾರಲಲ್ ಲೈನ್ಸ್, ಎರಡು ಪ್ಯಾರಲಲ್ ಲೈನ್ಸ್ ಗೆ ಇಂಟರ್ಸೆಕ್ಟ್ ಆಗಿರತ್ತಂತೆ, ಎರಡು ಪ್ಯಾರಲಲ್ ಲೈನ್ಸ್ ಗೆ ಇಂಟರ್ಸೆಕ್ಟಿಂಗ್ ಆಗಿದೆ. ದೆನ್ ಈಚ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಈ ಎರಡು ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಈಕ್ವಲ್ ಆಗಿದೆ. ಇನ್ ಎ ಲೈನ್ ಪಿ, ಇದು ಪಿ, ಅಂಡ್ ಪ್ಯಾರಲಲ್ ಟು ದ ಲೈನ್ ಆಫ್ ಕ್ಯೂ, ಪ್ಯಾರಲಲ್ ಲೈನ್ಸ್ ಆಫ್ ದ ಕ್ಯೂ, ಇಲ್ಲಿದೆ ಕ್ಯೂ, ಇಲ್ಲಿದೆ ನೋಡಿ, ಇದು ಕ್ಯೂ, ಕ್ಯೂ. ದೆನ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಇ. ಹಾಗಾದ್ರೆ ಈಗ ನೀವು ಹೇಳ್ತೀರಾ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಇ, ಆಂಗಲ್ ಎ ಆಂಗಲ್ ಇಗೆ ಈಕ್ವಲ್ ಆದ್ರೆ ಆಂಗಲ್ ಬಿ ಎಂತ ಈಕ್ವಲ್? ವೆರಿ ಗುಡ್, ಆಂಗಲ್ ಬಿ ಆಂಗಲ್ ಎಫ್ ಗೆ ಈಕ್ವಲ್, ಆಂಗಲ್ ಡಿ ಆಂಗಲ್ ಎಚ್ ಗೆ ಈಕ್ವಲ್, ಆಂಗಲ್ ಸಿ ಆಂಗಲ್ ಜಿ ಗೆ ಈಕ್ವಲ್ ಆಗಿದೆ. ದೇರ್ ಆರ್ ಆಲ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಓಕೆ, ಇಲ್ಲೇ ಬಂತು ನೋಡಿ, ಆಂಗಲ್ ಇ ಈಕ್ವಲ್ ಟು ಆಂಗಲ್ ಎಫ್. ಇಲ್ಲಿ ನೋಡಿ, ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಎಫ್. ಹಾಗಾದ್ರೆ ಆಂಗಲ್ ಡಿ ಈಕ್ವಲ್ ಟು ಆಂಗಲ್ ಎಚ್, ಡಿ ಈಕ್ವಲ್ ಟು ಆಂಗಲ್ ಎಚ್, ಅಂಡ್ ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಜಿ. ಈ ಎರಡು ಕೂಡ ಲೈನ್ ಏನಾಗಿದೆ, ದೇರ್ ಆರ್ ಕರೆಸ್ಪಾಂಡಿಂಗ್ ಈಕ್ವಲ್ ಆಂಗಲ್ಸ್. ಹಾಗಾದ್ರೆ ಎರಡನೇ ಆಕ್ಸಿಮ್ ನೋಡೋಣ. ಎರಡನೇ ಆಕ್ಸಿಮ್ ಏನಂತ ಹೇಳುತ್ತೆ ಅಂದ್ರೆ, ಇನ್ ಎ ಟ್ರಾನ್ಸ್ಫಾರ್ಮರ್ ಇಂಟರ್ಸೆಕ್ಟೆಡ್ 2 ಲೈನ್ಸ್, ಎರಡು ಟ್ರಾನ್ಸ್ಫಾರ್ಮರ್ ಅಲ್ಲಿ ಇಂಟರ್ಸೆಕ್ಟಿಂಗ್ ಆಗೋ 2 ಲೈನ್ಸ್, ಇದೆರಡು ಕೂಡ ಟ್ರಾನ್ಸ್ಫಾರ್ಮರ್ ನೋಡಿ, ಟ್ರಾನ್ಸ್ಫಾರ್ಮರ್ ನಾನು ಹಾಕ್ತೆ. ದೆನ್ intersected two lines such are pair of the corresponding angles. ಎರಡು ಪೇರ್ ಆಫ್ ಈಗ ನಮ್ಗೆ ಎರಡು ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ ಸಿಕ್ಕಿದೆ, ಇದೊಂದು ಪೇರು, ಇದೊಂದು ಪೇರು. ಅದೇ ರೀತಿ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಸಿಕ್ಕಿದೆ. ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇಸ್ ಈಕ್ವಲ್ ಟು ದ
ಇಸ್ ಅವೆರಡು ಕೂಡ ಈಕ್ವಲ್ ಆಗಿರುತ್ತೆ. ದೆನ್ ದ ಟೂ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಎರಡು ಲೈನ್ ಕೂಡ ಪ್ಯಾರಲಲ್ ಲೈನ್ ಟು ಈಚ್ ಅದರ್. ಓಕೆ, ಆ ಎರಡು ಲೈನ್ ಕೂಡ ಪ್ಯಾರಲಲ್ ಈಚ್ ಅದರ್. If angle A is equal to angle E, angle B is equal to angle F, angle D is equal to angle H, angle C equal to angle G, then the line P is parallel to angle Q. ಈಗ ಇದು ನಮ್ಗೆ ಪ್ಯಾರಲಲ್ ಆಗಿದೆ ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಅರ್ಥ ಆಯ್ತಾ? ಹಾಗಾದ್ರೆ ಒಂದು ಕ್ವಶನ್ ನೋಡೋಣ. ವಿಚ್ ಟೈಪ್ ಆಫ್ ಆಂಗಲ್ ಇಸ್ ಈಕ್ವಲ್ ಟು ಆಂಗಲ್ C ಅಂಡ್ ಆಂಗಲ್ E? ಎರಡು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. Altitude interior angle, altitude co-exterior angle, corresponding angles co-interior angles. Very good, that is an alternate interior angles. Okay, you can. Okay, in a transfer the intersects two parallel lines. ಎರಡು parallel lines intersect ಆಗಿದ್ರೆ then each pair of attitude ಈಗ ನೋಡಿ ನಿಮ್ಗೆ ಕಾಣಿಸುತ್ತೆ. attitude exterior angles are equal. ಫಸ್ಟ್ ಇಂದ ನೋಡಿ, in a transfer intersect the two parallel lines, then each pair of attitude ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್. ಈಗ ನೋಡಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನ್ ಗೊತ್ತಿದೆ ಅಂದ್ರೆ ಇಂಟೀರಿಯರ್ ಆಂಗಲ್ ಯಾವು, ಎಕ್ಸ್ಟೀರಿಯರ್ ಆಂಗಲ್ ಯಾವು ಅಂತ ಗೊತ್ತಿದೆ. ಇಲ್ಲಿ ಟ್ರಾನ್ಸ್ಫಲರ್ ಅಲ್ಲಿ ಪ್ಯಾರಲಲ್ ಆಗಿವೆ, ಎರಡು ಕೂಡ ಪ್ಯಾರಲಲ್ ಆಗಿವೆ. ನಾವು ಆಲ್ರೆಡಿ ನೋಡಿದ್ವಿ, ಇದು ಟ್ರಾನ್ಸ್ಫಲರ್. ಇವೆರಡು ಕೂಡ ಎರಡು ಪ್ಯಾರಲಲ್ ಲೈನ್ಸ್ ಇದೆ. ದೆನ್ ಈಚ್ ಪೇರ್ ಆಫ್ ಆಟಿಟ್ಯೂಡ್, ಒಂದು ಪೇರ್ ಆಫ್ ಆಟಿಟ್ಯೂಡ್ ಇವೆರಡು ಈಕ್ವಲ್ ಅಂತ ನಾವು ಪ್ರೂವ್ ಮಾಡಬೇಕು. ಯಾವ ರೀತಿ ಪ್ರೂವ್ ಮಾಡ್ತೀರಾ ಅಂದ್ರೆ, ಇನ್ ಎ ಆಂಗಲ್ ಇನ್ ಎ ಲೈನ್ ಪಿ ಇಸ್ ಪ್ಯಾರಲಲ್ ಟು ಕ್ಯೂ. ಎರಡು ಪಿ ಗೂ ಕ್ಯೂ ಗೂ ಪ್ಯಾರಲಲ್ ಆಗಿದೆ. ದೆನ್ ಸಿ ಈಕ್ವಲ್ ಟು ಆಂಗಲ್ ಇ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಎಚ್. ವೆರಿ ಗುಡ್. ನಾವೀಗ ಎಕ್ಸ್ಟೀರಿಯರ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ ನಾವು ಕೇಳಿರೋದು ಬರೀ ಆಟಿಟ್ಯೂಡ್ ಇಂಟೀರಿಯರ್ ಆಂಗಲ್. ನಮ್ಗೆ ಇನ್ನೊಂದು ಬರುತ್ತೆ, ಅದು ಎಕ್ಸ್ಟೀರಿಯರ್ ಆಂಗಲ್ಗೆ ಆಗುತ್ತೆ. ಈಗ ನಿಮ್ಗೆ ಅರ್ಥ ಆಯ್ತಲ್ವಾ? ಆಂಗಲ್ ಬಿ ಇಸ್ ಈಕ್ವಲ್ ಟು angle H and angle C is equal to angle E. Okay, angle B is equal to angle H. ಈಗ ನಮ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಬರುತ್ತೆ ನೋಡಿ. That's are all converse is true. Converse also true. ಅವೆರಡು ಕೂಡ ಕಾನ್ವರ್ಸ್ ಆಗಿರೋ ಕೂಡ ಸರಿ ಇರುತ್ತೆ. In a transfer, their lines are such as the attitude, they are equal in the parallel. ಅದೇ ಸ್ಟೇಟ್ಮೆಂಟ್ ಇದೆ. ಲೆಟ್ಸ್ ಲರ್ನ್ some important concept. ಓಕೆ, ಈಗ ನೀವು ನೋಡಿ, ವಿಚ್ ಟೈಪ್ ಆಫ್ ಆಂಗಲ್ ಇಸ್ ಆಂಗಲ್ ಬಿ ಅಂಡ್ ಆಂಗಲ್ ಇ. ನಾನು ಆಲ್ರೆಡಿ ಹೇಳಿದ್ದೀನಿ, ಇವೆರಡನ್ನು ನಾವು ಯಾವ ಆಂಗಲ್ ಅಂತ ಕರಿತೀವಿ? ಆಲ್ಟಿಟ್ಯೂಡ್ ಇಂಟೀರಿಯರ್ ಆಂಗಲ್, ಕೋ ಎಕ್ಸ್ಟೀರಿಯರ್ ಆಂಗಲ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಥವಾ ಕೋ ಇಂಟೀರಿಯರ್ ಆಂಗಲ್ಸ್. ಎಕ್ಸಾಕ್ಟ್ಲಿ ರೈಟ್, ದಟ್ ಇಸ್ ಆನ್ ಕೋ ಇಂಟೀರಿಯರ್ ಆಂಗಲ್. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕೋ ಇಂಟೀರಿಯರ್ ಆಂಗಲ್. ಅವೆರಡು ಕೂಡ ಒಳಗಡೆ ಇರುತ್ತೆ, ನಾವೇನಂತ ಕರೆದ್ವಿ? ಅದನ್ನ ಕೋ ಇಂಟೀರಿಯರ್ ಆಂಗಲ್ ಅಂತ ಕರೆದ್ವಿ. ಹಾಗಾದ್ರೆ ಇಲ್ಲಿ ನೋಡಿ, ಫಿಗರ್ ನೋಡಿ. ಕನ್ಸಿಡರ್ ಆಂಗಲ್ ಎ ಅಂಡ್ ಆಂಗಲ್ ಬಿ, angle A plus angle B, it's give 180 degree. It's give 180 degree. Oh, angle A and angle B, it's give 180 degree. Angle A and angle E, and angle A and angle E, and angle E and angle B, that's also it is 180 degree because there are all equal. Angle A is equal to angle E, angle B is equal to angle C. There are all same. ಅದು ಈಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಕನ್ಸಿಡರ್ ಆಂಗಲ್ ಎ ಅಂಡ್ ಬಿ, ಆಂಗಲ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಇನ್ ದ ವಿಚ್ ಥಿರಮ್? ಆಂಗಲ್ ಇಂದ ಲೀನಿಯರ್ ಪೇರ್. ನಾವ್ ಯಾವ ಪ್ರಾಪರ್ಟಿ ಮೇಲೆ ಹೇಳ್ಬೋದು ಅಂದ್ರೆ ಆಂಗಲ್ಸ್ ಇನ್ ದ ಲೀನಿಯರ್ ಪೇರ್. ನಮ್ಗೆ ಆಂಗಲ್ಸ್ ಇನ್ ದ ಲೀನಿಯರ್ ಪೇರ್ ಪ್ರಾಪರ್ಟಿ ಮೇಲೆ ಇವೆರಡು ಕೂಡ 180 ಡಿಗ್ರಿ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಬಟ್ ಇಲ್ಲಿ ನೋಡಿ, ಇದನ್ನ ನಾವು ಯಾತ್ರ ಮೇಲೆ ಹೇಳ್ಬೋದು?
ಕರೆಸ್ಪಾಂಡಿಂಗ್ ಮೇಲೆ ಹೇಳ್ಬೋದು. ಒಂದು ಇಂಟೀರಿಯರ್ ಆಂಗಲ್, ಒಂದು ಎಕ್ಸ್ಟೀರಿಯರ್ ಆಂಗಲ್ ಇದ್ರೆ ನಾವು ಅದೇನಂತ ಕರಿತೀವಿ? ಎಕ್ಸಾಕ್ಟ್ಲಿ ರೈಟ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಆಂಗಲ್ ಇ ಅಂಡ್ ಆಂಗಲ್ ಎ ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್, and angle E and angle B also corresponding angles. Okay, let's assume the theorem. This is a very important theorem. In a transformer intersect the two parallel lines, then each pair of intersector angles on the same side on the transformer is an supplementary. ಅದನ್ನ ನಾವೇನಂತ ಕರಿತೀವಿ ಇಲ್ಲಿ ನೋಡಿ ಬೇಕಾದ್ರೆ, and angle A is equal to angle B is equal to 180 degree, but angle A and angle E is are corresponding, that's also 180 degree, and angle E and angle B also, that's also corresponding, and angle C and angle H also 180 degree. How we can? It's an converse in the, it is true. This one it is also true, it is converse. It is converse is also true. ಎಲ್ಲವೂ ಕೂಡ ಟ್ರೂ. ಇಲ್ಲಿ ನೋಡಿ ಥಿಯರಂ ಬಂತು. In a triangle, in a transformer, intersect the two lines such that a pair of co-interior angles is supplementary, then the two lines are ಪ್ಯಾರಲಲ್. ಅವೆರಡು ಲೈನ್ಸ್ ಕೂಡ ಪ್ಯಾರಲಲ್ ಆಗಿರುತ್ತಂತೆ. ಈಗ ನೋಡಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ. ದೆನ್ ದ ಪಿ ಇಸ್ ದ ಪ್ಯಾರಲಲ್ ಟು ಕ್ಯೂ ಆರ್. ಆಂಗಲ್ ಬಿ ಮತ್ತೆ ಆಂಗಲ್ ಇ ಇವೆರಡು ಕೂಡ ಈಕ್ವಲ್ ಟು 180 ಡಿಗ್ರಿ. ಯಾವ್ದ್ರ ಮೇಲೆ ಅಂದ್ರೆ, ದೆನ್ ದ ಆಂಗಲ್ ಪಿ ಅಂಡ್ ಆಂಗಲ್ ಕ್ಯೂ ಆರ್ ಪ್ಯಾರಲಲ್ ಲೈನ್ಸ್. ಅವೆರಡು ಕೂಡ ಪ್ಯಾರಲಲ್ ಲೈನ್ಸ್. ಅಂಡ್ ಆಂಗಲ್ ಸಿ ಅಂಡ್ ಆಂಗಲ್ ಎಚ್ ಕೂಡ 180 degree. How it is possible? Angle P and angle Q are corresponding angles. Okay, let's solve one question. In a figure, we can see in the, I will already write. In a figure, A is corresponding to B, parallel to CB. I will angle AB. Nodi, angle AB is parallel to CD and CD is parallel to EF. Also EA, ನೋಡಿ EA, it is an perpendicular to ಯಾವ್ದಕ್ಕೆ perpendicular? AB. It is an perpendicular to AB. If BF ಎಲ್ಲಿದೆ ನೋಡಿ, BF ನೋಡಿ, ಈ ಆಂಗಲ್ ನಾವು ನೋಡ್ಬೇಕಾಗಿರೋದು ಈಗ. BEF, it's an 55 degree. Find the value of X and Y and Z. ನಮ್ಗೆ ಈಗ X and Y and Z ವ್ಯಾಲ್ಯೂ ಬೇಕಾಗಿದೆ. ಅದಕ್ಕೋಸ್ಕರ ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ಲೆಟ್ಸ್ ಸಾಲ್ವ್ ದ ಕ್ವಶನ್. Y ಪ್ಲಸ್ 55 ಡಿಗ್ರಿ ಯಾವುದು? ಬಿ. ಇಲ್ಲಿ ನೋಡಿ, BEF ಇಸ್ ಈಕ್ವಲ್ ಟು 55 ಡಿಗ್ರಿ ಇದೆಯಲ್ಲ, ಅವೆರಡನ್ನು ಕೂಡ ಆಡ್ ಮಾಡಿದ್ರೆ ನಮ್ಗೆ 180 ಡಿಗ್ರಿ ಬರಬೇಕು. ಯಾವ್ದ್ರ ಮೇಲೆ, ಯಾವ ಪ್ರಾಪರ್ಟಿ ಮೇಲೆ ಅಂದ್ರೆ, ಎಕ್ಸ್ಟೀರಿಯರ್ ಆಂಗಲ್ ಆನ್ ದ ಸೇಮ್ ಸೈಡ್ ಆನ್ ದ ಟ್ರಾನ್ಸ್ಫಾರ್ಮರ್. ಅವೆರಡು ಕೂಡ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ಫಾರ್ಮರ್ ಆಗಿರೋದ್ರಿಂದ ಅದನ್ನ ನಾವೇನಂತ, ಅದು ಕೂಡ 180 ಡಿಗ್ರಿ ಆಗ್ಬೇಕು. ಅದಕ್ಕೋಸ್ಕರ ನಾವು ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ, Y ಈಕ್ವಲ್ ಟು 180 ಡಿಗ್ರಿ ಮೈನಸ್ 55 ಡಿಗ್ರಿ ಇರುತ್ತೆ. ನಾವು 180 ಡಿಗ್ರಿನ ಈ ಕಡೆ ಕಳಿಸ್ಕೊಂಡಾಗ ಮೈನಸ್ ಆಗುತ್ತೆ. ಅದು ನಾನು ಮೈನಸ್ ಮಾಡಿದಾಗ 125 ಡಿಗ್ರಿ ಬಂತು. ಈಗ ನನಗೆ ಯಾವ್ದು ಗೊತ್ತಾಯ್ತು? ಈ ಆಂಗಲ್ ಗೊತ್ತಾಯ್ತು, ಮತ್ತೆ Y ಗೊತ್ತಾಯ್ತು. ಈಗ ನಾನು ಯಾವ್ಯಾವ ಕಂಡುಹಿಡಿಬೇಕು ಅಂದ್ರೆ, ಎಕ್ಸ್ ಅಂಡ್ ಝೆಡ್ ನ ಕಂಡುಹಿಡಿದ್ರೆ ನನಗೆ ಥಿಯರಂ ಕಂಪ್ಲೀಟ್ ಆಗತ್ತೆ, ಈ ಲೆಕ್ಕ ಮುಗಿಯುತ್ತೆ. ಹಾಗಾದ್ರೆ ಅಗೇನ್ ಎಕ್ಸ್ ಈಕ್ವಲ್ ಟು ವೈ, ಎಕ್ಸ್ ಈಕ್ವಲ್ ಟು ವೈ ಅಂದ್ರೆ ನಂಗೆ ಎಕ್ಸ್, ದೇರ್ ಆರ್ ಆಲ್ ಕರೆಸ್ಪಾಂಡಿಂಗ್, there are corresponding axioms. A angle AB, you can see angle AB is parallel to CD ಅಂದಾದ್ಮೇಲೆ ಅವೆಲ್ಲವೂ ಕೂಡ ಕರೆಸ್ಪಾಂಡಿಂಗ್ ಆಗಿದೆ. ಹಂಗಾರೆ ಇದ್ಯಾವುದು? ಇಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಹೋಗಿದ್ಯಲ್ಲ, ಇದು ಎಕ್ಸಾಕ್ಟ್ಲಿ ರೈಟ್. ಯಾರು ಹೇಳಿದ್ರು? ದಿಸ್ ಇಸ್ ಆಟಿಟ್ಯೂಡ್. ದಿಸ್ ಇಸ್ ನಾವೆಂತ ಕರಿತೀವಿ? ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಅದನ್ನು ಕೂಡ ನಾವು ಈಗ ನೋಡಿ, ನಮ್ಗೆ ಇದು ಗೊತ್ತಾಯ್ತು, x equal to 125 degree. X equal to also 125 degree. Oh, is equal to
possible. You can see there are corresponding angles are equal to one another. X equal to y. x y ಗೆ ಈಕ್ವಲ್ ಆಗಿದೆ ಅಂದ್ಮೇಲೆ y ಎಷ್ಟಿರ್ಬೇಕು ಅದೇ ತಾನೇ x ಇರ್ಬೇಕು. ಹಾಗಾದ್ರೆ ಅವೇನು y ಎಷ್ಟು 125 ಡಿಗ್ರಿ ಇದೆ ಅಂದಾದ್ಮೇಲೆ x ಕೂಡ ಏನಾಗಿರುತ್ತೆ 125 ಡಿಗ್ರಿ ಆಗಿರುತ್ತೆ. ನೌ ವಿ ಕ್ಯಾನ್ ಸಿ AB is parallel to CD and CD is parallel to EF. Therefore AB is parallel to EF. So ನಾನು ಇಲ್ಲಿ ತೋರಿಸ್ತೀನಿ ನೋಡಿ, angle E, I will rub this one, ಇದಿದ್ರೆ ನಿಮ್ಗೆ ಕಾಣಲ್ಲ. ಓಕೆ, ಓಕೆ ಈಗ ನೋಡಿ ಕಾಣುತ್ತಾ, ನಾನು ಬರೀತೀನಿ ನೋಡಿ. EAB ಇಲ್ಲಿ ನೋಡಿ, ಮತ್ತೆ ಡಾರ್ಕ್ ತಗೋಬೇಕು. ಈಗ ನೋಡಿ ಈಗ ಕಾಣುತ್ತೆ ಅನ್ಕೋತೀನಿ. ಆಂಗಲ್ EAB ಇದು ರೈಟ್ ಆಂಗಲ್ ಟ್ರಯಾಂಗಲ್ ಪ್ಲಸ್ ಆಂಗಲ್ ಆಂಗಲ್ FEA ಇದಿದೆ ನೋಡಿ, ಆಂಗಲ್ FEA ಇಸ್ ಈಕ್ವಲ್ ಟು 180 ಡಿಗ್ರಿ. ಹೌ ಇಟ್ ಇಸ್ ಪಾಸಿಬಲ್ ಅಂದ್ರೆ interior angles on the same side are the transversal on EA ಗೆ ಎರಡು ಕೂಡ ಟ್ರಾನ್ಸ್ಫರ್ಲರ್ ಕರ್ಕೋಬಹುದು. ಈಗ ನೋಡಿ EAB ನಮ್ಗೆ ಗೊತ್ತಿದೆ, EAB ಅಂದ್ರೆ ಇಲ್ಲಿ ಗೊತ್ತಿದೆ ನಮ್ಗೆ, ಎಕ್ಸಾಕ್ಟ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ 90 ಡಿಗ್ರಿ ಅಂತ. 90 ಡಿಗ್ರಿ ಪ್ಲಸ್ ನನಗೆ ಯಾವ್ದು ಗೊತ್ತಿಲ್ಲ, ಎಕ್ಸಾಕ್ಟ್ಲಿ ರೈಟ್ FEA ಗೊತ್ತಿಲ್ಲ, ಯಾಕೆಂದ್ರೆ ಅದು Z ವ್ಯಾಲ್ಯೂ ಇದೆಯಲ್ಲ, ಇಲ್ಲಿ Z ವ್ಯಾಲ್ಯೂ ಗೊತ್ತಿದೆ, ನಂಗೆ ಈ ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು Z ನ ಹಂಗೆ ಬರ್ಕೊಂಡೆ. ಪ್ಲಸ್ ಇಲ್ಲಿ ಯಾವ್ದಿದೆ ಇನ್ನೊಂದು ಆಂಗಲ್, Y ಆಂಗಲ್ ಇನ್ನೊಂದು ಇದೆಯಲ್ಲ ನೋಡಿ, ನಾನು ರಬ್ ಮಾಡ್ತೀನಿ ಕ್ಲೀನ್ ಆಗಿ ಕಾಣುತ್ತೆ. ಈಗ ನೋಡಿ ದೇರ್ ಆರ್ ಟೂ ಆಂಗಲ್ಸ್ ಇಂದ ಅಲ್ಲಿ ಎರಡು ಆಂಗಲ್ಸ್ ಇದೆ. ಎರಡು ಆಂಗಲ್ಸ್ ಇದ್ದಾದ್ಮೇಲೆ ನಾವು ಎರಡು ಆಂಗಲ್ಸ್ ಕೂಡ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ನಾವು ಈ ಆಂಗಲ್ 90 ಡಿಗ್ರಿ ಇದೆ ಅಂತ ಗೊತ್ತಾಯ್ತು. ಯಾವ ಆಂಗಲ್? ಆಂಗಲ್ E ಅಂಡ್ EAC. ಈ ಆಂಗಲ್ ಕೂಡ 90 ಡಿಗ್ರಿ ಇದೆ. ಹಾಗಾದ್ರೆ ಈ ಆಂಗಲ್ ನಾವೀಗ ಐಡೆಂಟಿಫೈ ಮಾಡಬೇಕು. ಈ ಆಂಗಲ್ ಐಡೆಂಟಿಫೈ ಮಾಡಬೇಕು ಅಂದ್ರೆ ನಾವು ಈಗ ಎರಡು ಸಬ್ಸ್ಟಿಟ್ಯೂಟ್ ಮಾಡಬೇಕು. x ಪ್ಲಸ್ 55 ಅಂತ ಮಾಡಿದ್ರೆ ಈಕ್ವಲ್ ಟು 180 ಡಿಗ್ರಿ. 90 ಪ್ಲಸ್ 55 ಮಾಡಿದ್ರೆ ಎಷ್ಟು? 55 ಮಾಡಿದ್ರೆ ಎಕ್ಸಾಕ್ಟ್ಲಿ ರೈಟ್ 145 ಬಂತು. ಈಗ ನಾವು 180 ಮೈನಸ್ 145 ಮಾಡಿದ್ರೆ ಎಕ್ಸಾಕ್ಟ್ಲಿ ರೈಟ್ ದಟ್ ಇಸ್ x ಈಕ್ವಲ್ ಟು 35. ನಮ್ಗೆ x ಸಿಕ್ತು, 35 ಸಿಕ್ತು. ಓಕೆ, ಅರ್ಥ ಆಯ್ತಾ? ಇದೇ ರೀತಿ ಸುಮಾರು ತರ ಲೆಕ್ಕಗಳು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಪ್ಲೀಸ್ ಸಾಲ್ವ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಎಂಡಿಂಗ್ ಪಾಯಿಂಟ್ಗೆ ಬರೋಣ. ಸಮ್ಮರಿ, ನಾನು ನೆನ್ನೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕ್ವಿಜ್ ಮಾಡಿದ್ದೆ, ಯಾರು ಕೂಡ 9th ಅವ್ರು ನೆನ್ನೆ ಜಾಯ್ನ್ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಪ್ಲೀಸ್ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಸಮ್ಮರಿ ನೋಡೋಣ. ಟ್ರಾನ್ಸ್ಫರ್ಲರ್ intersect the two parallel lines or each of the intersecting angles on the same transversal are supplementary. You can see the theorem. If the transversal intersect the two lines that the pair of co-exterior angles is supplementary, then the two lines are parallel. Angle B plus angle E is equal to 180 degree. Then the which property will tell angle P and angle Q are parallel? ಈಗ angle C plus angle H equal to 180 degree. Then P and QR are parallel. ಈಗ ನಾವು ಒಟ್ಟು ಇಷ್ಟು ಕಾನ್ಸೆಪ್ಟ್ ನ ಮುಗಿಸಿದ್ದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಲೈನ್ಸ್ ಪ್ಯಾರಲಲ್ ಟು ದ ಸೇಮ್ ಲೈನ್, ಆಂಗಲ್, ಸಮ್ ಪ್ರಾಪರ್ಟಿ ಆಫ್ ದ ಟ್ರಯಾಂಗಲ್ ನೋಡೋಣ. ಅದಾದ್ಮೇಲೆ ಪೂರ್ತಿ ಪಾಠದ್ದು ಸಮರಿ ನೋಡೋಣ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಈ ಕೂಡ ಕ್ಲಿಕ್ ಮಾಡಿ, ಯಾಕಂದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೀವೇ ನೋಟಿಫಿಕೇಶನ್ ಬಿಡಬೇಕು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತು ವೆರಿ ಇಂಟ್ರೆಸ್ಟಿಂಗ್, ನೀವು ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಪ್ಲೀಸ್ ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.